ಎಲ್ಲ ನೆಚ್ಚಿನ ಕನ್ನಡಿಗರಿಗೆ ನಮಸ್ಕಾರ. ಸಾಹಿತ್ಯ, ಕೀಟ ನನ್ನ ಮೆಚ್ಚಿನ ಎರಡು ವಿಷಯಗಳು. ಎರಡನ್ನೂ ಸಹ ಒಟ್ಟಾಗಿ ಆನಂದಿಸಿದ್ದು ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ನಡೆದ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕುರಿತಾದ ಪುಷ್ಪ ಪ್ರದರ್ಶನದಲ್ಲಿ. ತೇಜಸ್ವಿಯವರ ಜೀವನ ಹಾಗೂ ಸಾಹಿತ್ಯಾಧಾರಿತ ಅಲಂಕೃತವಾದಂತಹ ಗಾಜಿನ ಮನೆಯನ್ನು ನೋಡುತ್ತಾ ನಾ ಇದುವರೆಗೂ ಓದಿರುವ ಕೆಪಿಪಿಯವರ ಪುಸ್ತಕದ ಪಾತ್ರಗಳು ಹಾಗೂ ಅಲ್ಲಿ ಪುಷ್ಪಗಳಲ್ಲಿ ನಿರ್ಮಿಸಿದ ಕಥಾ ಸನ್ನಿವೇಶಗಳನ್ನು ಅಲ್ಲಿ ಆನಂದಿಸಿದೆ. ತೇಜಸ್ವಿಯವರು ಪರಿಸರ ಪ್ರೇಮಿ, ನಾನು ಕೀಟ ಪ್ರೇಮಿ. ಆ ಪ್ರದರ್ಶನದಲ್ಲಿ ನನ್ನ ಬಹುಮೆಚ್ಚಿನ ಭಾಗವಾಗಿದ್ದು ಕೀಟ ಪ್ರದರ್ಶನ. ಅದನ್ನ ನಿಮ್ಮೊಂದಿಗೆ ಸವಿಸ್ತಾರವಾಗಿ ಹೇಳಬೇಕು ಅಂತ ಬಯಸ್ತಿದ್ದೇನೆ. ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಕೀಟಶಾಸ್ತ್ರ ವಿಭಾಗದ ಸಿಬ್ಬಂದಿಗಳು ಒಟ್ಟಾಗಿ ಏರ್ಪಡಿಸಿದ್ದ ಕೀಟ ಪ್ರದರ್ಶನದಲ್ಲಿ ವಿವಿಧ ಜಾತಿಯ ಕೀಟಗಳನ್ನು ಪ್ರದರ್ಶಿಸಿದ್ದರು. ಸಾಮಾನ್ಯರಿಗೆ ಅದೊಂದು ವಿಸ್ಮಯದ ಲೋಕವೇ ಸರಿ. ನನ್ನಂತ ಕೀಟಾಸಕ್ತರಿಗೆ ಪಠ್ಯದ ಪುನರ್ಮನನ ಹಾಗೂ ನಮ್ಮದೇ ಸ್ವಂತ ಲೋಕದಲ್ಲಿ ತೇಲಾಡಿದ ಸುಂದರ ಅನುಭವ. ಕೀಟಗಳು ಸರ್ವಾಂತರ್ಯಾಮಿ. ಅನೇಕ ಇತರೆ ಜೀವಿಗಳು ಸಹ ಬದುಕಲು ಅಸಾಧ್ಯವಾದ ಜಾಗಗಳಲ್ಲೂ ಸಹ ಕೀಟಗಳು ವಾಸಿಸುತ್ತವೆ. ಅವುಗಳನ್ನು ಸಹ ಅನೇಕ ವಿಧಗಳಿವೆ, ಜಾತಿಗಳಿವೆ. ಪರಭಕ್ಷಕಗಳು, ಪರಾವಲಂಬಿಗಳು, ಪರಾಗಸ್ಪರ್ಶಕಗಳು, ರೇಷ್ಮೆ, ಹರಗು ಮೊದಲಾದ ಉಪಯುಕ್ತ ಕೀಟಗಳು ಸಹ ಇವೆ. ಕೃಷಿ ಬೆಳೆಗಳನ್ನು ಬಾಧಿಸುವ ಕೀಟಗಳು ಇವೆ. ನೇರವಾಗಿಯೂ ಅಥವಾ ಪರೋಕ್ಷವಾಗಿಯೂ ಪರಿಸರ ಸಮತೋಲನವನ್ನ ಕಾಪಾಡುವಲ್ಲಿ ಕೀಟಗಳು ಯಶಸ್ವಿಯಾಗಿವೆ. ನಮ್ಮ ದೈನಂದಿನ ಜೀವನದಲ್ಲಿ ಸುತ್ತಮುತ್ತಲೇ ಅನೇಕ ಕೀಟಗಳೊಂದಿಗೆ ನಾವು ಬದುಕ್ತಿರ್ತೀವಿ. ಅವುಗಳನ್ನ ನಾವು ಗಮನಿಸಬೇಕಷ್ಟೇ. ಒಟ್ಟಿನಲ್ಲಿ ನನಗೆ ಈ ಪುಷ್ಪ ಪ್ರದರ್ಶನ ಡಬಲ್ ಧಮಾಕದಂತೆ ತುಂಬಾ ಇಷ್ಟ ಆಗಿತ್ತು. ಅದರಲ್ಲೂ ನನಗೆ ತುಂಬಾ ಇಷ್ಟ ಆಗಿದ್ದು ಕೀಟಗಳಲ್ಲಿ ಮೂಡಿದಂತಹ ತೇಜಸ್ವಿಯವರ ಭಾವಚಿತ್ರ. ನೀವು ಈ ಪ್ರದರ್ಶನದಲ್ಲಿ ಭಾಗಿಯಾಗಿದ್ರ? ಸೊ ನಿಮ್ಮ ಅನುಭವ ಸಹ ನನಗೆ ತಿಳಿಸಿ.